ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸಿ ಬ್ಲಾಗ್ಸ್ ಇನ್ ಜರ್ಮನಿ. ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಚೆನ್ನಾಗಿದ್ದೀನಿ. ಸ್ವಲ್ಪ ಹುಷಾರು ತಪ್ಪಿದೆ, ಬಟ್ ಐ ಆಮ್ ಬ್ಯಾಕ್ ಟು ನಾರ್ಮಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡೋಣ. ನೀವು ನೋಡಿದ ತಕ್ಷಣ ಗೊತ್ತಾಗ್ತಿದೆ ಫುಲ್ ಆಫ್ ಸ್ಕೈ ಸ್ಕ್ರೇಪರ್ಸ್. ಸೊ ಎಲ್ಲಿದ್ದೀನಿ? ಫ್ರಾಂಕ್ಫರ್ಟ್, ಡೌನ್ ಟೌನ್ ಆಫ್ ಯುರೋಪ್ ಅಂತಲೇ ಹೇಳಲಾಗುತ್ತೆ ಇದು. ಸೊ ಉದ್ದ ಬಿಲ್ಡಿಂಗ್ಸು, ಒಳ್ಳೆ ವ್ಯೂ ಇತ್ತು. ಸೊ ಹಾಗಾಗಿ ಯಾಕಪ್ಪ ಕ್ಯಾಪ್ಚರ್ ಮಾಡಬಾರ್ದು, ನಿಮಗೆ ತೋರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದನ್ನು ಕ್ಯಾಪ್ಚರ್ ಮಾಡಿದೆ. ಸೊ ದಯವಿಟ್ಟು ನೋಡಿ ಫುಲ್ ಈ ವ್ಲಾಗ್ನ. ಸೊ ನನಗೂ ಆವಾಗ ಮೋಟಿವೇಶನ್ ಬರುತ್ತೆ ಮತ್ತೆ ವ್ಲಾಗ್ ಮಾಡಬೇಕು, ನಿಮಗೆ ತೋರಿಸ್ಬೇಕು ಅಂತ. ಸೊ ದಟ್ ವಾಸ್ ದ ಮೇನ್ ಇಂಟೆನ್ಷನ್. ನಾನು ಕೂಡ ಫ್ರಾಂಕ್ಫರ್ಟ್ಗೆ ಯಾವಾಗಲೂ ಬರೀ ಫ್ಲೈಟ್ ಹತ್ತೋದಕ್ಕೆ ಮತ್ತು ಇಳಿಯೋದಕ್ಕೆ ಮಾತ್ರ ಬರ್ತಾಯಿದ್ದೆ. ಎಕ್ಸ್ಪ್ಲೋರೇ ಮಾಡೋಕ್ಕಾಗಿರಲಿಲ್ಲ ಫ್ರಾಂಕ್ಫರ್ಟ್ನ. ಸೊ ನಂದೊಂದು ಕೆಲವಷ್ಟು ಕಾರಣಗಳಿತ್ತು. ನಾನು ಇಲ್ಲಿ ಇಂಡಿಯನ್ ಎಂಬಸಿಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಬರಬೇಕಾಗ್ತಿತ್ತು. ಸೊ ಹಾಗಾಗಿ ನಾನು ಪ್ರತಿ ಸರಿ ಫ್ರಾಂಕ್ಫರ್ಟಿಗೆ ಬಂದಾಗ ಎಷ್ಟಾಗುತ್ತೆ ಅಷ್ಟು ಅದೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮಗೂ ತೋರಿಸೋಣ ಅಂತ ನಾನು ಫೈನಲಿ ಆಫ್ಟರ್ ಸೆವ್ರಲ್ ವಿಸಿಟ್ಸ್ ನನಗೆ ಬಂದಿದ್ದ ಕೆಲಸ ಆಯ್ತಪ್ಪ ಇಂಡಿಯನ್ ಎಂಬಸಿಲಿ. ಸೊ ತುಂಬ ಅಂದರೆ ತುಂಬ ಹಸಿವಾಗಿತ್ತು. ಯಾಕಂದರೆ ನಾವು ಫಸ್ಟು ಎಂಬಸಿಲಿ ಕೆಲಸ ಮುಗಿಸ್ಕೊಂಡೆ ಆಮೇಲೆ ತಿನ್ನೋಣ ಅಂತ ಹೊರಟಿದ್ದು. ಹಾಗಾಗಿ ಮಧ್ಯಾಹ್ನ ಆಗೋಗ್ಬಿಡ್ತು. ಸೊ ನಾವು ಬಂದಿದ್ದು ಅಂಜಾಪುರ್ ಫ್ರಾಂಕ್ಫರ್ಟ್ಗೆ. ಸೊ ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ, ಬಟ್ ನನಗೆ ನಿಜವಾಗ್ಲೂ ಪ್ರತಿ ಸರಿ ಇಲ್ಲಿ ಬಂದಾಗ ತಿಂತಾಯಿದ್ದೆ, ತುಂಬ ಟೇಸ್ಟಿ ಅನಿಸ್ತು. ಸೊ ಯಾಕೆ ವೀಡಿಯೋ ಮಾಡಬಾರ್ದು ಅಂತ ಮಾಡಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ವೆರೈಟಿ ಆಫ್ ಕರೀಸ್ ಇದೆ ಆ್ಯಂಡ್ ಸ್ಟಾರ್ಟರ್ಸ್ ಇಟ್ಟಿದ್ದಾರೆ, ಮತ್ತು ಸಮೋಸ ಇತ್ತು. ಫಸ್ಟ್ ನಾನು ನೋಡಿದ ತಕ್ಷಣ ಸಮೋಸ ನೋಡಿದ ತಕ್ಷಣ ಬಫೆ ತೊಗೋಬೇಕು ಅಂತ ಅಂದ್ಕೊಂಡು ಸಮೋಸ ಎಲ್ಲ ಹಾಕ್ಕೊಂಡು ಸ್ಟಾರ್ಟರ್ಸ್ ಎಲ್ಲ ಪ್ಲೇಟ್ಗೆ ತುಂಬಿಕೊಂಡು ನಾನೆಂತೂ ರಪ್ ಅಂತ ಬಂದೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಹೋಗ್ಬೋದು ಅಂಜಾಪುರ್ಗೆ. ಯಾರಾದರೂ ಹೋದ್ರಿ ಅಂದರೆ ನೀವು ಅಫ್ಕೋರ್ಸ್ ನೀವು ಹೋಗ್ತಾನೆ ಇರ್ತೀರಾ ಫ್ರಾಂಕ್ಫರ್ಟ್ಗೆ. ಸೊ ಅಂಜಾಪುರಲ್ಲಿ ನೀವು ಬಫೆನ ಟ್ರೈ ಮಾಡ್ಬೋದು. ಆಕಾಶ್ ರೋಟಿ ಟ್ರೈ ಮಾಡ್ತಾ ಇದ್ದಾನೆ. ರೋಟಿನ ಇದು ಬಟರ್ ನಾನಂತೂ ಅಂದಿದ್ರು, ಬಟ್ ಬಟರ್ ಅಂತೂ ಕಾಣ್ತಾ ಇಲ್ಲ. ಬುಫೇಲಿ ಇನ್ನೂ ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಪಾಲಕ್ ಪನ್ನೀರ್ ಜೊತೆ ಬಫೆ ವರ್ತ್ ಇಟ್ಟಾ? ಇಟ್ಸ್ ವರ್ತ್ ಇಟ್, ಟೇಸ್ಟಿ ಇದೆ. 20 euros ಫೀಸಿಬಲ್ ಇದೆ. ಅಂಜಾಪುರಕ್ಕೆ ಬಂದಿದ್ದೀವಿ. ಫಸ್ಟ್ ರೌಂಡ್ ಆಯಿತು. ಸೊ ಸೆಕೆಂಡ್ ಬ್ಯಾಟಿಂಗು ನೂಡಲ್ಸು ಮತ್ತು ಸ್ವಲ್ಪ ಪಲಾವು, ಪಾಪಡ್ ಮತ್ತು ಸ್ವಲ್ಪ ಕುಕುಂಬರ್ ಆ್ಯಂಡ್ ಟೊಮೆಟೊ ತೊಗೊಂಡು ಬಂದೆ. ನನಗೆ ಪರ್ಸ್ನಲಿ ಟೇಸ್ಟ್ ಅಂತೂ ತುಂಬ ಇಷ್ಟ ಆಯಿತು. ಸಮೋಸ ಅಂತೂ ನಾನು ಫಸ್ಟ್ ಬಫೆನ ನಾನು ಪಿಕ್ ಮಾಡಿದ್ದೆ ಬಿಕಾಸ್ ಆಫ್ ಸಮೋಸ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟ್ ವೈಸು, ಬಿಕಾಸ್ ಆಫ್ ಚಟ್ನಿ ತುಂಬ ಯಮ್ಮಿ ಆಗಿತ್ತು. ಸೊ ಸಮೋಸನ 2 ಸರಿ ಹಾಕ್ಕೊಂಡು ಚೆನ್ನಾಗಿ ಬಾರಿಸ್ದೆ ನಾನು. ಅದು ಬಿಟ್ಟು ಬೇರೆ ಎಲ್ಲ ನನಗೆ ತಕ್ವ ಅಂತಲೇ ಅನ್ನಿಸ್ತು. ಬಟ್ ತಿನ್ಬೋದು. ವರ್ತ್ ಇಟ್. 20 ಯೂರೋಗೆ ಬಫೆ ವರ್ತ್ ಇಟ್ ಅಂತ ಹೇಳ್ತೀನಿ. ನಮಗೆ ಈ ರೀತಿ ಕೈಯಲ್ಲಿ ತಿಂದ್ರೇ ಒಳಗೋಗೋದು. ವೆಜ್ ಬಿರಿಯಾನಿ ತೊಗೊಂಡೆ ಮೊಸರು ಜೊತೆ ಮತ್ತು ಹಪ್ಪಳ ಜೊತೆ. ತುಂಬ ಚೆನ್ನಾಗಿದೆ. ನನಗೆ ಗೊತ್ತಿಲ್ಲ ಅದು ಹೆಂಗೆ ಜನ ಫುಲ್ ನೀಟಾಗಿ ಕ್ಲೀನಾಗಿ ಸ್ಪೂನಲ್ಲಿ ಫೋರ್ಕಲ್ಲಿ ತಿಂತಾರಂತ. ನಮ್ಗೆ ಈ ಥರ ಮಾಡ್ಕೊತಿದ್ರೆ ನಂಗೆ ಹೊಟ್ಟೆ ತುಂಬ ಹೊಟ್ಟೆ ಹಸಿದಾಯಿತು. ಬಫೆ ಹೇಗಿರುತ್ತೆ ಈ ಸೈಡ್ ಟ್ರೈ ಮಾಡೋಣ ಅಂತ ಬಫೆ ತೊಗೊಂಡ್ವಿ. ವರ್ತ್ ಇಟ್. ತುಂಬ ಐಟಮ್ಸ್ ಇದೆ, ವರ್ತ್ ಇಟ್. ಇಂಡಿಯಾದಲ್ಲೂ ಏನು ಬಫೆ ಅಷ್ಟೇ ಇರುತ್ತೆ, 1200. ಹಾಂ, ಟೇಸ್ಟ್ ಬಂದ್ಬಿಟ್ಟು ಏನು ಗೊತ್ತಾ, ಇಲ್ಲಿ ಜರ್ಮನ್ ಟೇಸ್ಟ್ ತಕ್ಕಂತೆ ಮಾಡ್ತಕ್ಕಂಥ ಅವರು ತಿಂತಾ ಇರ್ತಾರಲ್ಲ. ಸೊ ಹೊರದೇಶದವ್ರಿಗೂ ಟೇಸ್ಟ್ ಬಡ್ಗೆ ಆಗಂಗೆ ಮಾಡಿದ್ದಾರೆ. ಸೊ ಸ್ವಲ್ಪ ಖಾರ ಕಮ್ಮಿ, ಬಟ್ ಚೆನ್ನಾಗಿದೆ. ನೂಡಲ್ಸ್ ಕೊಟ್ಟಿದ್ದಾರೆ, ಬಿರಿಯಾನಿ ಇತ್ತು, 3 ಥರ ಸಾಂಬಾರಿದೆ, 2 ಥರ ಪಲ್ಯ ಇತ್ತು. ಚೆನ್ನಾಗಿದೆ. ವರ್ತ್ ಇಟ್. 2000 ರೂಪಾಯಿಗೆ ಚೆನ್ನಾಗಿ ತಿನ್ನೋ ಅಂಥವ್ರಿಗಾದರೆ ಇದು ವರ್ತ್ ಇಟ್. ನುಗ್ಗೆಕಾಯಿ ಸಾಂಬಾರು ಜೊತೆಗೆ ಅನ್ನ ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ಸ್. ಅಂದಾಗ ನಿಂಬು ಪಾನಿ ತೊಗೊತೀವಿ. ಸೊ ತೊಗೊಂಡಿದ್ದೀನಿ ನೋಡಿ ಹೇಗಿದೆ ಅಂತ. ಸ್ವೀಟ್ ಆ್ಯಂಡ್ ಸಾಲ್ಟು. ಇಲ್ಲೇನಂದರೆ ನೀರು ಬಾಟ್ಲು ಹೊರಗಡೆಯಿಂದ ಏನು ತೊಗೊಂಬಂದಿರ್ತೀವಿ ಅದನ್ನು ಯೂಸ್ ಮಾಡೋಂಗಿಲ್ಲ ಹೋಟೆಲ್ ಒಳಗೆ ಬಂದಾಗ. ಇಲ್ಲಿ ಕೊಡೋ ಅಂಥ ನೀರನ್ನೇ ತೊಗೊಬೇಕು, ಅಥವಾ ನಾವು ಆರ್ಡರ್ ಮಾಡಬೇಕಾಗುತ್ತೆ ಮಿನರಲ್ ವಾಟರ್ನ. ಅದ್ರ ಬದಲು ನಾವು ಈ ಥರ ಏನಾದರೂ ಜ್ಯೂಸ್ ಏನಾದರೂ ತೊಗೊತೀವಿ.
ಸೊ ನೋಡೋಣ ಬನ್ನಿ ಹೇಗಿದೆ ಸಾಂಬಾರು ಅಂತ. ನುಗ್ಗೆಕಾಯಿ, ಅನ್ನ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದ್ಭುತ. ಅನ್ನ ಸಾಂಬಾರು ತಿನ್ನೋ ತೃಪ್ತಿ ಆಗಲ್ಲ, ಅದಕ್ಕೆ ನಾನು ಬೇರೆ ಎಲ್ಲ ಸ್ವಲ್ಪ ಸ್ವಲ್ಪ ತಿಂದೆ. ಅನ್ನ ಸಾಂಬಾರು ಚೆನ್ನಾಗಿ ಬಾರಿಸೋಣ ಅಂತ. ಉಪ್ಪಿನಕಾಯಿ ಜೊತೆ ತಿಂತಾದರೆ ಮಜಾ. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬೆಳಗ್ಗೆಯಿಂದ ತುಂಬ ಹಸಿವಾಗಿತ್ತು, ಸೊ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೆ ಕಡೆಗೆ ಹೊರಟುವಾಗ ನಾವು ಈ ಬ್ಯೂಟಿಫುಲ್ ರೈನ್ಬೋನ ವಿಟ್ನೆಸ್ ಮಾಡಿದ್ವಿ. ಸೊ ನಿಮಗೂ ಯಾಕೆ ತೋರಿಸ್ಬಾರ್ದು ಅಂತ ಕ್ಯಾಪ್ಚರ್ ಮಾಡಿದೆ. ಆನ್ ದ ವೇ ಏನು ಗೊತ್ತಾ, ನಾವು ಕಾಬ್ಲೆನ್ಸ್ ಸೈಡಿಂದನೇ ಹೋಗ್ತೀವಿ, ಬಿಕಾಸ್ ಕಾಬ್ಲೆನ್ಸ್ದು ವ್ಯೂ ಬಂದುಬಿಟ್ಟು ಅಲ್ಟಿಮೇಟ್ ಆಗಿರುತ್ತೆ, ನೀವೇ ನೋಡ್ಬೋದು. ಆ್ಯಂಡ್ ಇಲ್ಲಿ ಯಾವಾಗಲೂ ನಾನು ನೋಡ್ತೀನಿ ಕ್ಯಾಂಪೇನ್ ಮಾಡ್ತಾನೆ ಇರ್ತಾರೆ ಜನ. ಸೊ ಇಲ್ಲಿ ನೀವೇನಾದರೂ ಕ್ಯಾಂಪಿಂಗ್ ಮಾಡ್ತೀರಾ ಅಂದರೆ ಚೆಕ್ಔಟ್ ಮಾಡಿ ಕಾಬ್ಲೆನ್ಸಲ್ಲಿ. ಸೊ ನನಗೂ ಅಷ್ಟು ಐಡಿಯಾ ಇಲ್ಲ, ನಾನು ನೋಡಬೇಕು, ಬಟ್ ಇಲ್ಲಿ ಕ್ಯಾಂಪಿಂಗ್ ಇರುತ್ತೆ. ಸೊ ಸಿಟ್ ಬ್ಯಾಕ್ ಆ್ಯಂಡ್ ಜಸ್ಟ್ ಎಂಜಾಯ್ ದ ವ್ಲಾಗ್ ಫ್ರೆಂಡ್ಸ್. ನನಗಂತೂ ಈ ವ್ಯೂನ ಶಾರ್ಟ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನೆಕ್ಸ್ಟ್ ಜಸ್ಟ್ 1 ಮಿನಿಟ್ ಇದೇ ಇರುತ್ತೆ. ಆ್ಯಂಡ್ ನೀವೆಲ್ಲ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸ್ತಿದೆ ಅಂದರೆ, ಮತ್ತು ಯಾವ ಥರ ವ್ಲಾಗ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟು ನಾನು ಆ ವ್ಲಾಗ್ನ ನಿಮಗೆ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸಿ ಯು ಅಗೇನ್ ಫ್ರೆಂಡ್ಸ್. ಮತ್ತು ಹೊಸ ವ್ಲಾಗ್ ಜೊತೆಗೆ ನಿಮ್ಮ ಜೊತೆಗೆ ನಾನು ಬರ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ದಿಸ್ ವ್ಲಾಗ್ ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಎಲ್ರಿಗೂ ಒಳ್ಳೆಯದಾಗಲಿ. ಟಾಟಾ, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ಗುಡ್ ರೆಸ್ಟ್ ಆಫ್ ದ ವೀಕ್.